ಆಳಂಬಿ ಸಾರು ಯಾವ ಥರ ಮಾಡೋದು ಅಂತ ನೋಡೋಣ. ಆಳಂಬಿ ಹೂವು ಇವನ್ನ ಚೆನ್ನಾಗಿ ತೊಳೆದಿದ್ದೀನಿ, ತೊಗೊಂಬಂದಿದ್ವಿ. ಈಗ ಇದು ನಮ್ಮ ಹೊಲದಲ್ಲಿ ಬಿಟ್ಟಿದ್ದು. ಆ ಆಳಂಬಿ ತೊಗೊಂಬಂದು ಚೆನ್ನಾಗಿ ತೊಳೆದು ಮಣ್ಣೆಲ್ಲ ಹೋಗೋ ಥರ ತೊಳೆದು ಅದು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೀನಿ ನೋಡಿ. ಈಗ ಇದನ್ನ ಹೆಚ್ಚಬೇಕು, ಸಣ್ಣಗೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಚಬೇಕು. ಯಾವ ಥರ ಅಂದರೆ ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ಇಷ್ಟಿಷ್ಟೇ ಮೇಲಿನ ತುಂಬನ ಇಷ್ಟು ಸ್ವಲ್ಪ ಅಂತ ಹೆಚ್ಚಿಡಬೇಕು. ಅವನ್ನ ಚೆನ್ನಾಗಿ ತೊಳೆದಿರ್ತೀವಲ್ಲ, ತೊಳೆದಾದ್ಮೇಲೆ ಸಣ್ಣಕ್ಕೆ ಹೆಚ್ಚಬೇಕು. ಅವನ್ನ ಹೆಚ್ಚಿಟ್ಟು ಈ ಥರ ಹೆಚ್ಚಬೇಕು ನೋಡಿ. ಈ ಥರ ಹೆಚ್ಚಿಡಬೇಕು. ಹೆಚ್ಚಾದ್ಮೇಲೆ ಇನ್ನು ಆಳಂಬಿ ಸಾಂಬಾರಲ್ವ, ಇದಕ್ಕೆ ಏನೇನು ಬೇಕು ಅಂದರೆ ಶುಂಠಿ, ಲವಂಗ, ಏಲಕ್ಕಿ, ಒಂದು 4 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, 1 ಟೊಮೆಟೊ ಹೆಚ್ಚಿದ್ದೀನಿ. ಇದು ಒಣ ಕೊಬ್ಬರಿ ಹಾಕಿದರೆ ಸಾರು ಟೇಸ್ಟು, ಅದಕ್ಕೆ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಈಗ ತೊಗೊಂಡಿದ್ದೀವಲ್ಲ ಅವನಷ್ಟು ಎಲ್ಲನೂ ಹಾಕಿ ಹುರ್ಕೊಳ್ಳೋಣ. ಫಸ್ಟು ಚಕ್ಕೆ ಲವಂಗ ಹಾಕಿ ಹುರ್ಕೊಂಡಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ, ಅಲ್ಲ ಹಾಕಿ ಹುರ್ತಿದ್ದೀನಿ. ಹಸಿ ವಾಸನೆ ಹೋಗೋ ಥರ ಹುರಿಬೇಕು. ಹುರಿದಾದ್ಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನೂ ಹಾಕಿ ಚೆನ್ನಾಗಿ ಇವೆಲ್ಲ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋದರೆ ಸಾರು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಹುರ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನೂ ಹಾಕ್ಕೊಂಡು ಹುರ್ಕೊಳ್ಳಿ. ಈರುಳ್ಳಿನೂ ಹಾಕಿ ಚೆನ್ನಾಗಿ ಹುರಿರಿ. ಹುರಿದಾದ್ಮೇಲೆ ಈರುಳ್ಳಿನೂ ಹಸಿ ವಾಸನೆ ಬಿಡಬೇಕು. ಹಸಿ ವಾಸನೆ ಬಿಡೋ ತನಕ ಹುರಿರಿ ಈರುಳ್ಳಿನ ಚೆನ್ನಾಗಿ. ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಾದರೆ ಬೇಗ ಹೊತ್ತು ಬಿಡುತ್ತೆ, ಹಸಿ ವಾಸನೆನೂ ಹೋಗೋಲ್ಲ. ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಈರುಳ್ಳಿ ಆಯ್ತು, ಇದು ಏಲಕ್ಕಿ ಲವಂಗ ಎಲ್ಲನೂ, ಹಸಿ ಶುಂಠಿನೂ ಆಯ್ತು, ಲೋ ಫ್ಲೇಮಲ್ಲೇ ಇಟ್ಟು ಎಲ್ಲನೂ ಹುರ್ಕೋಬೇಕು. ಇವಾಗ ಟೊಮೆಟೊ ಹಣ್ಣು ಹಾಕ್ಕೊಳ್ಳೋಣ. ಟೊಮೆಟೊ ಹಣ್ಣು ಹಾಕಿ ಹುರ್ಕೊಳ್ಳೋಣ. ಹುರಿದಿದೆ ನೋಡಿ. ಇವಾಗ ಇದೆಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಅದು ಒಂದು ಸ್ವಲ್ಪ ಬಾಡೋವರೆಗೂ ಬಿಸಿ ಮಾಡಿ. ಬಿಸಿ ಆಗ್ತಾಯಿದೆ, ಇದೆಲ್ಲ ಬೇಯ್ತಾಯಿದೆ. ಬೆಂದಾದ್ಮೇಲೆ ಇದನ್ನ ಗ್ಯಾಸ್ ಆಫ್ ಮಾಡಿ ತೆಳಗೆ ಇಡೋಣ. ಆರಲಿದು ಮಿಕ್ಸಿ ಹಾಕ್ಕೊಳಲ್ಲ, ಮಿಕ್ಸಿ ಹಾಕ್ಕೊಂಡು ಆರಲಿ. ಅಲ್ಲಿವರೆಗೂ ಈ ಆಳಂಬಿ ತೊಳೆದಿಟ್ಟಿದ್ವಲ್ಲ, ಒಂದು ಸ್ವಲ್ಪ ಎಣ್ಣೆ ಕಾಯ್ಕಿಡೋಣ. ಒಂದು ಡಬರಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಅವನ್ನ ಎಣ್ಣೆ ಕಾದ್ಮೇಲೆ ಇವನ್ನ ಹಾಕೋಣ. ಆಳಂಬಿ ಹಾಕಿ ಕೈ ಆಡಿಸೋಣ. ಈಗ ಹುರಿದಿಟ್ಟಿದ್ವಲ್ಲ ಅದನ್ನೆಲ್ಲ ಹಾಕಿ, ಒಣ ಕೊಬ್ಬರಿ ಹಾಕಿ, 2 ಸ್ಪೂನ್ ಖಾರ ಪುಡಿ ಹಾಕಿ ಮಿಕ್ಸಿ ಹಾಕ್ಕೊಳ್ಳೋಣ. ಈಗ 2 ಸ್ಪೂನ್ ಖಾರ ಪುಡಿ ಹಾಕಿದೆ, ಮಿಕ್ಸಿ ಹಾಕ್ಕೊಂಬರೋಣ. ಆಗಲೇ ಇಟ್ಟಿದ್ನಲ್ಲ ಬೇಯ್ತಾಯಿದೆ ನೋಡಿ. ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಬೇಕಿದ್ನ. ಆವಾಗ 2 ಸ್ಪೂನ್ ಖಾರ ಪುಡಿ ಹಾಕಿ ಕೈ ಆಡಿಸಾದ್ಮೇಲೆ ಇವಾಗ ಮಿಕ್ಸಿ ಹಾಕ್ಕೊಂಬಂದಿದ್ವಲ್ಲ ಮಸಾಲೆನ, ಅದನ್ನ ಹಾಕೋಣ. ನೀರು ಮಾತ್ರ ಹಾಕಬೇಡಿ ಫಸ್ಟಿಗೆ ಹಾಕೋವಾಗ, ಅದೇ ನೀರು ಬಿಡುತ್ತೆ ಸ್ವಲ್ಪ. ಅದು ಮಸಾಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸಿ. ಕೈ ಆಡಾದ್ಮೇಲೆ ಒಂದು ಕುದ್ದಾದ್ಮೇಲೆ ಆಮೇಲೆ ನೀರು ಹಾಕಿ. ನಿಮಗೆ ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ. ಸಾಂಬಾರು ಗಟ್ಟಿ ಬೇಕಂದರೆ ನೀರು ಕಡಿಮೆ ಹಾಕಿ, ಸಾಂಬಾರು ನೀರು ಸ್ವಲ್ಪ ತೆಳ್ಳಗಿರಲಿ ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಂಗೊಂದು ಸ್ವಲ್ಪ ಗಟ್ಟಿನೇ ಬೇಕು ಸಾಂಬಾರು, ಅದಕ್ಕೆ ನೀರು ಸ್ವಲ್ಪ ಹಾಕಿದ್ದೀನಿ. ಇದು ಕುದಿಬೇಕು. ಈಗ ರುಚಿಗೆ ಹಾಕೋಣ, ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಕುದಿಯಾಕೆ ಬಿಡೋಣ. ಇದು ಕುದಿಬೇಕು ಚೆನ್ನಾಗಿ, ಪಳ ಕುದ್ದಷ್ಟು ಸಾರು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಸ್ವಲ್ಪ ಬಾಯಿ ಮುಚ್ಚಿಡೋಣ. ಬಾಯಿ ಮುಚ್ಚಿದ್ರೆ ಗಡ ಕುದಿ ಬರುತ್ತೆ ನೋಡಿ. ಕುದೀತಾ ಇದೆ ಇವಾಗ ಸಾರು. ಈ ಥರ ಪಳ ಕುದಿಬೇಕು, ಭಾಳ ತನಕ ಕುದಿಸ್ಬೇಕು. ಆಳಂಬಿ ಬೇಯಬೇಕಲ್ವ, ಅದಕ್ಕೆ ಒಂದು 5 ನಿಮಿಷ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡಿ, ಒಂದು ಸ್ವಲ್ಪ ಕೈ ಆಡಿಸಿ ಗ್ಯಾಸ್ ಆಫ್ ಮಾಡಿ ಬಾಯಿ ಮುಚ್ಚಿಬಿಡಿ. ಇವಾಗ ನಮ್ಮ ಆಳಂಬಿ ಸಾರು ರೆಡಿ ಆಯಿತು. ಹೇಗಿದೆ ಅಂತ ಕಮೆಂಟ್ ಮಾಡಿ.